ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ PR ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಸುಮಾರು ಒಂದು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದೆ. ವರ್ಷದಿಂದ ವರ್ಷಕ್ಕೆ ನಾನು ಗಿಡಗಳಲ್ಲಿ ಎಲಿಗಿಂತ ಕಾಯಿಗಳು ಜಾಸ್ತಿ ಆಗ್ತಾವ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ ಎಲಿಗ ಕಡಿ ಅಂತಂದ್ರೆ ಇಲ್ಲಿ ನಾನು 8 ಜೇನ್ ಬಾಕ್ಸ್ ಹಾಕಿನಿ. 8 ಜೇನ್ ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿ ಬಿಟ್ಟಾವ. ಇಲ್ಲ ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣನ್ನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿನೇ ಆಗ್ತದ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. UGCET 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.